ಪೊಲೀಸ್ ಇಲಾಖೆ ಸೇರೋ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಇದೆ. ಕಾನ್ಸ್ಟೇಬಲ್ ಪಿಎಸ್ಐ ಕನಸು ಕಂಡವರಿಗೆ ಜಾಕ್ ಪಾಟ್ ಹೊಡಿತಾ ಇದೆ. ಯಾಕಂತ ಹೇಳಿದ್ರೆ ಪರೀಕ್ಷಾರ್ಥಿಗಳ ವಯೋಮಿತಿಯನ್ನ ಸಡಿಲಿಸುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. 2 ಹೆಚ್ಚಿನ ಅವಕಾಶವನ್ನ ನೀಡುವುದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಹಾಲಿ ಕಾನ್ಸ್ಟೇಬಲ್ ಪಿಎಸ್ಐ ಹುದ್ದೆಗಿರೋ ವಯೋಮಾನ ಸಡಿಲಿಕೆ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಎಸ್ಸಿ ಎಸ್ಟಿ ಒಬಿಸಿ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 27ರಿಂದ 30ಕ್ಕೆ ಏರಿಕೆ ಮಾಡಿದೆ. ಇತರೆ ಅಭ್ಯರ್ಥಿಗಳ ವಯೋಮಿತಿ 25ರಿಂದ 27ಕ್ಕೆ ಹೆಚ್ಚಳ ಮಾಡ್ತಾ ಇದೆ. ಎಸ್ಸಿ ಎಸ್ಟಿ ಒಬಿಸಿ ಪಿಎಸ್ಐ ವಯೋಮಿತಿಯನ್ನ ಪಿಎಸ್ಐಗೆ ಇದು 30ರಿಂದ 32ಕ್ಕೆ ಏರಿಕೆ ಮಾಡಲಾಗಿದೆ. ಇತರೆ ಅಭ್ಯರ್ಥಿಗಳಿಗೆ ಪಿಎಸ್ಐಗೆ ಗರಿಷ್ಠ ವಯೋಮಿತಿ 28ರಿಂದ 30ಕ್ಕೆ ಏರಿಕೆ ಮಾಡಲಾಗಿದೆ. ಮುಂದಿನ ಸಂಪುಟ ಸಭೆಯಲ್ಲಿ ಇದರ ಅಂತಿಮ ನಿರ್ಧಾರ ಇನ್ನಷ್ಟೇ ಅನೌನ್ಸ್ಮೆಂಟ್ ಮತ್ತೆ ಅಂತಿಮ ನಿರ್ಧಾರ ಬಾಕಿ ಇದೆ. ಮುಂದಿನ ಸಂಪುಟ ಸಭೆ ಅಷ್ಟೊತ್ತಿಗೆ ಇದನ್ನ ಫೈನಲೈಸ್ ಮಾಡಿ ಇದನ್ನ ಅನೌನ್ಸ್ ಮಾಡ್ತಾರೆ. ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಇನ್ನು ಫೈನಲ್ ಅನೌನ್ಸ್ಮೆಂಟ್ ಬಾಕಿ ಇರತಕ್ಕಂಥದ್ದು. ಆದ್ರೆ ಕಾನ್ಸ್ಟೇಬಲ್ ಮತ್ತೆ ಈ ಹುದ್ದೆಗಳಿಗೆ ಪಿಎಸ್ಐ ಹುದ್ದೆಗಳಿಗೆ ವಯೋಮಿತಿಯನ್ನ 2 ವರ್ಷ ಎಕ್ಸ್ಟೆಂಡ್ ಮಾಡಿದೆ. ಪೊಲೀಸ್ ಇಲಾಖೆ ಸೇರೋ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಇದೆ. ಕಾನ್ಸ್ಟೇಬಲ್ ಪಿಎಸ್ಐ ಕನಸು ಕಂಡವರಿಗೆ ಜಾಕ್ ಪಾಟ್ ಹೊಡಿತಾ ಇದೆ. ಯಾಕಂತ ಹೇಳಿದ್ರೆ ಪರೀಕ್ಷಾರ್ಥಿಗಳ ವಯೋಮಿತಿಯನ್ನ ಸಡಿಲಿಸುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. 2 ಹೆಚ್ಚಿನ ಅವಕಾಶವನ್ನ ನೀಡುವುದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಹಾಲಿ ಕಾನ್ಸ್ಟೇಬಲ್ ಪಿಎಸ್ಐ ಹುದ್ದೆಗಿರೋ ವಯೋಮಾನ ಸಡಿಲಿಕೆ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಎಸ್ಸಿ ಎಸ್ಟಿ ಒಬಿಸಿ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 27ರಿಂದ 30ಕ್ಕೆ ಏರಿಕೆ ಮಾಡಿದೆ. ಇತರೆ ಅಭ್ಯರ್ಥಿಗಳ ವಯೋಮಿತಿ 25ರಿಂದ 27ಕ್ಕೆ ಹೆಚ್ಚಳ ಮಾಡ್ತಾ ಇದೆ. ಎಸ್ಸಿ ಎಸ್ಟಿ ಒಬಿಸಿ ಪಿಎಸ್ಐ ವಯೋಮಿತಿಯನ್ನ ಪಿಎಸ್ಐಗೆ ಇದು 30ರಿಂದ 32ಕ್ಕೆ ಏರಿಕೆ ಮಾಡಲಾಗಿದೆ. ಇತರೆ ಅಭ್ಯರ್ಥಿಗಳಿಗೆ ಪಿಎಸ್ಐಗೆ ಗರಿಷ್ಠ ವಯೋಮಿತಿ 28ರಿಂದ 30ಕ್ಕೆ ಏರಿಕೆ ಮಾಡಲಾಗಿದೆ. ಮುಂದಿನ ಸಂಪುಟ ಸಭೆಯಲ್ಲಿ ಇದರ ಅಂತಿಮ ನಿರ್ಧಾರ ಇನ್ನಷ್ಟೇ ಅನೌನ್ಸ್ಮೆಂಟ್ ಮತ್ತೆ ಅಂತಿಮ ನಿರ್ಧಾರ ಬಾಕಿ ಇದೆ. ಮುಂದಿನ ಸಂಪುಟ ಸಭೆ ಅಷ್ಟೊತ್ತಿಗೆ ಇದನ್ನ ಫೈನಲೈಸ್ ಮಾಡಿ ಇದನ್ನ ಅನೌನ್ಸ್ ಮಾಡ್ತಾರೆ. ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಇನ್ನು ಫೈನಲ್ ಅನೌನ್ಸ್ಮೆಂಟ್ ಬಾಕಿ ಇರತಕ್ಕಂಥದ್ದು. ಆದ್ರೆ ಕಾನ್ಸ್ಟೇಬಲ್ ಮತ್ತೆ ಈ ಹುದ್ದೆಗಳಿಗೆ ಪಿಎಸ್ಐ ಹುದ್ದೆಗಳಿಗೆ ವಯೋಮಿತಿಯನ್ನ 2 ವರ್ಷ ಎಕ್ಸ್ಟೆಂಡ್ ಮಾಡಿದೆ. ಪೊಲೀಸ್ ಇಲಾಖೆ ಸೇರೋ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಇದೆ. ಕಾನ್ಸ್ಟೇಬಲ್ ಪಿಎಸ್ಐ ಕನಸು ಕಂಡವರಿಗೆ ಜಾಕ್ ಪಾಟ್ ಹೊಡಿತಾ ಇದೆ. ಯಾಕಂತ ಹೇಳಿದ್ರೆ ಪರೀಕ್ಷಾರ್ಥಿಗಳ ವಯೋಮಿತಿಯನ್ನ ಸಡಿಲಿಸುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. 2 ಹೆಚ್ಚಿನ ಅವಕಾಶವನ್ನ ನೀಡುವುದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಹಾಲಿ ಕಾನ್ಸ್ಟೇಬಲ್ ಪಿಎಸ್ಐ ಹುದ್ದೆಗಿರೋ ವಯೋಮಾನ ಸಡಿಲಿಕೆ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಎಸ್ಸಿ ಎಸ್ಟಿ ಒಬಿಸಿ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 27ರಿಂದ 30ಕ್ಕೆ ಏರಿಕೆ ಮಾಡಿದೆ. ಇತರೆ ಅಭ್ಯರ್ಥಿಗಳ ವಯೋಮಿತಿ 25ರಿಂದ 27ಕ್ಕೆ ಹೆಚ್ಚಳ ಮಾಡ್ತಾ ಇದೆ. ಎಸ್ಸಿ ಎಸ್ಟಿ ಒಬಿಸಿ ಪಿಎಸ್ಐ ವಯೋಮಿತಿಯನ್ನ ಪಿಎಸ್ಐಗೆ ಇದು 30ರಿಂದ 32ಕ್ಕೆ ಏರಿಕೆ ಮಾಡಲಾಗಿದೆ. ಇತರೆ ಅಭ್ಯರ್ಥಿಗಳಿಗೆ ಪಿಎಸ್ಐಗೆ ಗರಿಷ್ಠ ವಯೋಮಿತಿ 28ರಿಂದ 30ಕ್ಕೆ ಏರಿಕೆ ಮಾಡಲಾಗಿದೆ. ಮುಂದಿನ ಸಂಪುಟ ಸಭೆಯಲ್ಲಿ ಇದರ ಅಂತಿಮ ನಿರ್ಧಾರ ಇನ್ನಷ್ಟೇ ಅನೌನ್ಸ್ಮೆಂಟ್ ಮತ್ತೆ ಅಂತಿಮ ನಿರ್ಧಾರ ಬಾಕಿ ಇದೆ. ಮುಂದಿನ ಸಂಪುಟ ಸಭೆ ಅಷ್ಟೊತ್ತಿಗೆ ಇದನ್ನ ಫೈನಲೈಸ್ ಮಾಡಿ ಇದನ್ನ ಅನೌನ್ಸ್ ಮಾಡ್ತಾರೆ. ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಇನ್ನು ಫೈನಲ್ ಅನೌನ್ಸ್ಮೆಂಟ್ ಬಾಕಿ ಇರತಕ್ಕಂಥದ್ದು. ಆದ್ರೆ ಕಾನ್ಸ್ಟೇಬಲ್ ಮತ್ತೆ ಈ ಹುದ್ದೆಗಳಿಗೆ ಪಿಎಸ್ಐ ಹುದ್ದೆಗಳಿಗೆ ವಯೋಮಿತಿಯನ್ನ 2 ವರ್ಷ ಎಕ್ಸ್ಟೆಂಡ್ ಮಾಡಿದೆ. ಪೊಲೀಸ್ ಇಲಾಖೆ ಸೇರೋ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಇದೆ. ಕಾನ್ಸ್ಟೇಬಲ್ ಪಿಎಸ್ಐ ಕನಸು ಕಂಡವರಿಗೆ ಜಾಕ್ ಪಾಟ್ ಹೊಡಿತಾ ಇದೆ. ಯಾಕಂತ ಹೇಳಿದ್ರೆ ಪರೀಕ್ಷಾರ್ಥಿಗಳ ವಯೋಮಿತಿಯನ್ನ ಸಡಿಲಿಸುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. 2 ಹೆಚ್ಚಿನ ಅವಕಾಶವನ್ನ ನೀಡುವುದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಹಾಲಿ ಕಾನ್ಸ್ಟೇಬಲ್ ಪಿಎಸ್ಐ ಹುದ್ದೆಗಿರೋ ವಯೋಮಾನ ಸಡಿಲಿಕೆ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಎಸ್ಸಿ ಎಸ್ಟಿ ಒಬಿಸಿ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 27ರಿಂದ 30ಕ್ಕೆ ಏರಿಕೆ ಮಾಡಿದೆ. ಇತರೆ ಅಭ್ಯರ್ಥಿಗಳ ವಯೋಮಿತಿ 25ರಿಂದ 27ಕ್ಕೆ ಹೆಚ್ಚಳ ಮಾಡ್ತಾ ಇದೆ. ಎಸ್ಸಿ ಎಸ್ಟಿ ಒಬಿಸಿ ಪಿಎಸ್ಐ ವಯೋಮಿತಿಯನ್ನ ಪಿಎಸ್ಐಗೆ ಇದು 30ರಿಂದ 32ಕ್ಕೆ ಏರಿಕೆ ಮಾಡಲಾಗಿದೆ. ಇತರೆ ಅಭ್ಯರ್ಥಿಗಳಿಗೆ ಪಿಎಸ್ಐಗೆ ಗರಿಷ್ಠ ವಯೋಮಿತಿ 28ರಿಂದ 30ಕ್ಕೆ ಏರಿಕೆ ಮಾಡಲಾಗಿದೆ. ಮುಂದಿನ ಸಂಪುಟ ಸಭೆಯಲ್ಲಿ ಇದರ ಅಂತಿಮ ನಿರ್ಧಾರ ಇನ್ನಷ್ಟೇ ಅನೌನ್ಸ್ಮೆಂಟ್ ಮತ್ತೆ ಅಂತಿಮ ನಿರ್ಧಾರ ಬಾಕಿ ಇದೆ. ಮುಂದಿನ ಸಂಪುಟ ಸಭೆ ಅಷ್ಟೊತ್ತಿಗೆ ಇದನ್ನ ಫೈನಲೈಸ್ ಮಾಡಿ ಇದನ್ನ ಅನೌನ್ಸ್ ಮಾಡ್ತಾರೆ. ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಇನ್ನು ಫೈನಲ್ ಅನೌನ್ಸ್ಮೆಂಟ್ ಬಾಕಿ ಇರತಕ್ಕಂಥದ್ದು. ಆದ್ರೆ ಕಾನ್ಸ್ಟೇಬಲ್ ಮತ್ತೆ ಈ ಹುದ್ದೆಗಳಿಗೆ ಪಿಎಸ್ಐ ಹುದ್ದೆಗಳಿಗೆ ವಯೋಮಿತಿಯನ್ನ 2 ವರ್ಷ ಎಕ್ಸ್ಟೆಂಡ್ ಮಾಡಿದೆ.
ಪೊಲೀಸ್ ಇಲಾಖೆ ಸೇರೋ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಇದೆ. ಕಾನ್ಸ್ಟೇಬಲ್ ಪಿಎಸ್ಐ ಕನಸು ಕಂಡವರಿಗೆ ಜಾಕ್ ಪಾಟ್ ಹೊಡಿತಾ ಇದೆ. ಯಾಕಂತ ಹೇಳಿದ್ರೆ ಪರೀಕ್ಷಾರ್ಥಿಗಳ ವಯೋಮಿತಿಯನ್ನ ಸಡಿಲಿಸುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. 2 ಹೆಚ್ಚಿನ ಅವಕಾಶವನ್ನ ನೀಡುವುದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಹಾಲಿ ಕಾನ್ಸ್ಟೇಬಲ್ ಪಿಎಸ್ಐ ಹುದ್ದೆಗಿರೋ ವಯೋಮಾನ ಸಡಿಲಿಕೆ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಎಸ್ಸಿ ಎಸ್ಟಿ ಒಬಿಸಿ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 27ರಿಂದ 30ಕ್ಕೆ ಏರಿಕೆ ಮಾಡಿದೆ. ಇತರೆ ಅಭ್ಯರ್ಥಿಗಳ ವಯೋಮಿತಿ 25ರಿಂದ 27ಕ್ಕೆ ಹೆಚ್ಚಳ ಮಾಡ್ತಾ ಇದೆ. ಎಸ್ಸಿ ಎಸ್ಟಿ ಒಬಿಸಿ ಪಿಎಸ್ಐ ವಯೋಮಿತಿಯನ್ನ ಪಿಎಸ್ಐಗೆ ಇದು 30ರಿಂದ 32ಕ್ಕೆ ಏರಿಕೆ ಮಾಡಲಾಗಿದೆ. ಇತರೆ ಅಭ್ಯರ್ಥಿಗಳಿಗೆ ಪಿಎಸ್ಐಗೆ ಗರಿಷ್ಠ ವಯೋಮಿತಿ 28ರಿಂದ 30ಕ್ಕೆ ಏರಿಕೆ ಮಾಡಲಾಗಿದೆ. ಮುಂದಿನ ಸಂಪುಟ ಸಭೆಯಲ್ಲಿ ಇದರ ಅಂತಿಮ ನಿರ್ಧಾರ ಇನ್ನಷ್ಟೇ ಅನೌನ್ಸ್ಮೆಂಟ್ ಮತ್ತೆ ಅಂತಿಮ ನಿರ್ಧಾರ ಬಾಕಿ ಇದೆ. ಮುಂದಿನ ಸಂಪುಟ ಸಭೆ ಅಷ್ಟೊತ್ತಿಗೆ ಇದನ್ನ ಫೈನಲೈಸ್ ಮಾಡಿ ಇದನ್ನ ಅನೌನ್ಸ್ ಮಾಡ್ತಾರೆ. ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಇನ್ನು ಫೈನಲ್ ಅನೌನ್ಸ್ಮೆಂಟ್ ಬಾಕಿ ಇರತಕ್ಕಂಥದ್ದು. ಆದರೆ ಕಾನ್ಸ್ಟೇಬಲ್ ಮತ್ತೆ ಈ ಹುದ್ದೆಗಳಿಗೆ ಪಿಎಸ್ಐ ಹುದ್ದೆಗಳಿಗೆ ವಯೋಮಿತಿಯನ್ನು 2 ವರ್ಷ ಎಕ್ಸ್ಟೆಂಡ್ ಮಾಡಿದೆ. ಪೊಲೀಸ್ ಇಲಾಖೆ ಸೇರೋ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಇದೆ. ಕಾನ್ಸ್ಟೇಬಲ್ ಪಿಎಸ್ಐ ಕನಸು ಕಂಡವರಿಗೆ ಜಾಕ್ ಪಾಟ್ ಹೊಡಿತಾ ಇದೆ. ಯಾಕಂತ ಹೇಳಿದ್ರೆ ಪರೀಕ್ಷಾರ್ಥಿಗಳ ವಯೋಮಿತಿಯನ್ನ ಸಡಿಲಿಸುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. 2 ಹೆಚ್ಚಿನ ಅವಕಾಶವನ್ನ ನೀಡುವುದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಹಾಲಿ ಕಾನ್ಸ್ಟೇಬಲ್ ಪಿಎಸ್ಐ ಹುದ್ದೆಗಿರೋ ವಯೋಮಾನ ಸಡಿಲಿಕೆ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಎಸ್ಸಿ ಎಸ್ಟಿ ಒಬಿಸಿ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 27ರಿಂದ 30ಕ್ಕೆ ಏರಿಕೆ ಮಾಡಿದೆ. ಇತರೆ ಅಭ್ಯರ್ಥಿಗಳ ವಯೋಮಿತಿ 25ರಿಂದ 27ಕ್ಕೆ ಹೆಚ್ಚಳ ಮಾಡ್ತಾ ಇದೆ. ಎಸ್ಸಿ ಎಸ್ಟಿ ಒಬಿಸಿ ಪಿಎಸ್ಐ ವಯೋಮಿತಿಯನ್ನ ಪಿಎಸ್ಐಗೆ ಇದು 30ರಿಂದ 32ಕ್ಕೆ ಏರಿಕೆ ಮಾಡಲಾಗಿದೆ. ಇತರೆ ಅಭ್ಯರ್ಥಿಗಳಿಗೆ ಪಿಎಸ್ಐಗೆ ಗರಿಷ್ಠ ವಯೋಮಿತಿ 28ರಿಂದ 30ಕ್ಕೆ ಏರಿಕೆ ಮಾಡಲಾಗಿದೆ. ಮುಂದಿನ ಸಂಪುಟ ಸಭೆಯಲ್ಲಿ ಇದರ ಅಂತಿಮ ನಿರ್ಧಾರ ಇನ್ನಷ್ಟೇ ಅನೌನ್ಸ್ಮೆಂಟ್ ಮತ್ತೆ ಅಂತಿಮ ನಿರ್ಧಾರ ಬಾಕಿ ಇದೆ. ಮುಂದಿನ ಸಂಪುಟ ಸಭೆ ಅಷ್ಟೊತ್ತಿಗೆ ಇದನ್ನ ಫೈನಲೈಸ್ ಮಾಡಿ ಇದನ್ನ ಅನೌನ್ಸ್ ಮಾಡ್ತಾರೆ. ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಇನ್ನು ಫೈನಲ್ ಅನೌನ್ಸ್ಮೆಂಟ್ ಬಾಕಿ ಇರತಕ್ಕಂಥದ್ದು. ಆದರೆ ಕಾನ್ಸ್ಟೇಬಲ್ ಮತ್ತೆ ಈ ಹುದ್ದೆಗಳಿಗೆ ಪಿಎಸ್ಐ ಹುದ್ದೆಗಳಿಗೆ ವಯೋಮಿತಿಯನ್ನು 2 ವರ್ಷ ಎಕ್ಸ್ಟೆಂಡ್ ಮಾಡಿದೆ. ಇತರೆ ಅಭ್ಯರ್ಥಿಗಳ ವಯೋಮಿತಿ 25ರಿಂದ 27ಕ್ಕೆ ಹೆಚ್ಚಳ ಮಾಡ್ತಾ ಇದೆ. ಎಸ್ಸಿ ಎಸ್ಟಿ ಒಬಿಸಿ ಪಿಎಸ್ಐ ವಯೋಮಿತಿಯನ್ನ ಪಿಎಸ್ಐಗೆ ಇದು 30ರಿಂದ 32ಕ್ಕೆ ಏರಿಕೆ ಮಾಡಲಾಗಿದೆ. ಇತರೆ ಅಭ್ಯರ್ಥಿಗಳಿಗೆ ಪಿಎಸ್ಐಗೆ ಗರಿಷ್ಠ ವಯೋಮಿತಿ 28ರಿಂದ 30ಕ್ಕೆ ಏರಿಕೆ ಮಾಡಲಾಗಿದೆ. ಮುಂದಿನ ಸಂಪುಟ ಸಭೆಯಲ್ಲಿ ಇದರ ಅಂತಿಮ ನಿರ್ಧಾರ ಇನ್ನಷ್ಟೇ ಅನೌನ್ಸ್ಮೆಂಟ್ ಮತ್ತೆ ಅಂತಿಮ ನಿರ್ಧಾರ ಬಾಕಿ ಇದೆ. ಮುಂದಿನ ಸಂಪುಟ ಸಭೆ ಅಷ್ಟೊತ್ತಿಗೆ ಇದನ್ನ ಫೈನಲೈಸ್ ಮಾಡಿ ಇದನ್ನ ಅನೌನ್ಸ್ ಮಾಡ್ತಾರೆ. ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಇನ್ನು ಫೈನಲ್ ಅನೌನ್ಸ್ಮೆಂಟ್ ಬಾಕಿ ಇರತಕ್ಕಂಥದ್ದು. ಆದರೆ ಕಾನ್ಸ್ಟೇಬಲ್ ಮತ್ತೆ ಈ ಹುದ್ದೆಗಳಿಗೆ ಪಿಎಸ್ಐ ಹುದ್ದೆಗಳಿಗೆ ವಯೋಮಿತಿಯನ್ನು 2 ವರ್ಷ ಎಕ್ಸ್ಟೆಂಡ್ ಮಾಡಿದೆ.